ಕೆಲವೊಂದು ಶಕ್ತಿಗಳಿದ್ದಾವೆ, ಕೋಮುವಾದಿ ಶಕ್ತಿಗಳನ್ನ ಬಿ ಜೆ ಪಿಯನ್ನು ಇವರು ಡಿ ಎಂ ಕೆ ನಮ್ಮ ಜೊತೆ ಪಕ್ಷದ ನಮ್ಮ ಮೈತ್ರಿ ಇದ್ದಾರೆ. ಈಗ ಅಲ್ಲಿ ತಮಿಳುನಾಡಿನಲ್ಲಿ ಪರ್ಯಾಯವಾಗಿ ವಿಷಯ ಇರುತ್ತೆ, ಅವರು ಕೂಡ ಒಂದು ಜಾತ್ಯತೀತ ತತ್ವದ ಮೇಲೆ ಬಂದರು. ಜನ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ, ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿಗೆ ಬಿಸಿ ಆಗಬಾರ್ದು, ಜನರ ತೀರ್ಪಿಗೆ ನಾವು ತಲೆಬಾಗಬೇಕು. ವಿಶೇಷವಾಗಿ ಕೋಮುವಾದಿ ಶಕ್ತಿಗಳು ವಿರೋಧವಾಗಿ ಏನು ಡಿ.ಕೆ ಅವರು ಗೆದ್ದಿದ್ದಾರೆ, ಅವರ ಒಂದು ಇದನ್ನು ನಾವೇನಾದರೂ ಕಾಂಗ್ರೆಸ್ ಪಕ್ಷ ಬದಲಾಯಿಸಿದರೆ ಅದು ವಿಫಲ ಆದರೆ ಇವತ್ತದು ಕೋಮುವಾದಿ ಶಕ್ತಿಗಳಿಗೆ ನಾವು ಪುರಸ್ಕಾರ ಕೊಟ್ಟಂತಾಗ್ತದೆ. ಹೀಗೆಲ್ಲವನ್ನ ವಿಚಾರ ಮಾಡಿ ಜನರ ತೀರ್ಪಿಗೆ ಮತ್ತು ಜಾತ್ಯತೀತ ನಿಲುವಿಗೆ ಡಿ.ಕೆ ಅವರ ನಿಲುವಿಗೆ ಜನರ ತೀರ್ಪು ಡಿ ಎಂ ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಪರ್ಧೆಯನ್ನು ಬಂದು ಪ್ರಶ್ನೆ ಮಾಡ್ತಿದೆ. ಹೀಗಾಗಿ ಪರ್ಯಾಯವಾಗಿ ಸಮಸ್ಯೆ ಯಾವ ಕೋಮುವಾದಿಗೆ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡಿ.ಕೆ.ಗೆ ಆ ಒಂದು ಸಪೋರ್ಟ್ ಸಿಕ್ಕಿದೆ, ಜನರ ಮನ್ನಣೆ ಸಿಕ್ಕಿದೆ. ಅದನ್ನು ಬಹುಶಃ ನಾವು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಸರ್ಕಾರ ರಚನೆ ಮಾಡಿಕೊಂಡು ಸಹಾಯ ಮಾಡಿದರೆ ಜನ ನಮ್ಮನ್ನು ಕ್ಷಮಿಸಿದ್ರೆ ಹೀಗಾಗಿ ಆ ದಿಶೆಯಿಂದ ಇವತ್ತು ಡಿ.ಕೆ.ಗೆ ನಾವು ಬೆಂಬಲವನ್ನು ಕೊಡ್ತೀವಿ. ಯಾರಿಗೂ ಬೆನ್ನಾಗೆ ಚುರಿ ಆಗುವಂಥ ಪ್ರಶ್ನೆ ಅವ್ರ ವಿಶ್ವಾಸಕ್ಕೆ ಹೋಗಿ ಕೆಲಸ ಆಗುತ್ತಾ? ಡಿ.ಎಂ.ಕೆ ಅವ್ರ ಜೊತೆ ಮಾತಾಡ್ತೀರಾ? ಚರ್ಚೆ ಆಗುತ್ತೆ? ಮಾತಾಡ್ತೀವಿ, ನಿಶ್ಚಿತವಾಗಿಯೂ ಮಾತಾಡ್ತೀವಿ. ಇಂಡಿಗೇಟ್ ಬಂದು ಇದರಿಂದ ತೊಂದರೆ ಆಗುತ್ತೆ ನೋಡಿ, ಕೆಲವೊಂದು ಈಗ ನಿಮಗೆ ಗೊತ್ತಿದೆ, ತಮಿಳುನಾಡು ಜನತೆ ಒಂದು ಜಾತ್ಯತೀತ ತತ್ವದ ಮೇಲೆ ಡಿ.ಕೆ ಅವರು ಬೆಂಬಲ ಕೊಟ್ಟಿದ್ದಾರೆ ಎಂದು ಜನರ ಭಾಳ ದೊಡ್ಡ ತೀರ್ಪಿದೆ. ಒಬ್ಬ ಯುವಕ, ಆ ಯುವಕನಿಗೆ ಇವತ್ತು ದಿವಸ ಇಷ್ಟು ಬೆಂಬಲ ಕೊಟ್ಟ ಮೇಲೆ ಜಯಕರ್ತ ನಾವು ಕಾಂಗ್ರೆಸ್ ಪಕ್ಷದವರು ಅವ್ರಿಗೆ ನಾವು ಬೆಂಬಲ ಮಾಡದಿದ್ರೆ ಜನ ನಮ್ಮನ್ನು ಕೂಡ ತಪ್ಪಿಸ್ತರಾಗಿ ಇವತ್ತು ದಿವಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಸಿದ್ಧಾಂತಗಳಿಗೆ ಅದು ವಿರೋಧವಾಗಿ ಆಗ್ತದೆ. ಅದರ ಅರ್ಥ ನಾವು ಡಿ.ಎಂ.ಕೆ.ಗೆ ಬೆನ್ನಿಗೆ ಚೂರಿ ಹಾಕೋದಂತಲ್ಲ, ಇದು ನಮ್ಮ ಕರ್ತವ್ಯ. ಇವತ್ತು ದಿವಸ ಜಾತ್ಯತೀತ ಶಕ್ತಿಗಳನ್ನು ದೂರಿಡಲಿಕ್ಕೆ ಮತ್ತು ಜನರ ತೀರ್ಪೇನಿದೆ, ಆ ಆಶಯಗಳೇನಿದೆ ಡಿ.ಕೆ ಕೊಟ್ಟಿದ್ದಾರೆ, ಅದಕ್ಕೆ ವಿರೋಧವಾಗಿ ನಾವು ಕೊಡುವಂಥದ್ದು ಆಗಬಾರ್ದು ಅಂತ ಹೇಳಿ ಆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಪಶ್ಚಿಮ ಇಂಡಿ ಗಠಬಂಧನಕ್ಕೆ ಇದರಿಂದ ತೊಂದರೆ ಆಗಿದೆ, ಅದು ವಿಚಾರ ಮಾಡ್ತೀವಿ. ಸ್ಟಾಲಿನ್ ಅವರು, ಮಮತಾ ಬ್ಯಾನರ್ಜಿ ಮತ್ತೆ ನೀವೇ ನಾನು ಹೇಳ್ತೀನಿ, ಎಷ್ಟು ರಿಪೀಟ್ ಮಾಡಿ 3 ಸಲ ರಿಪೀಟ್ ಮಾಡಿ ಅರ್ಥ ಮಾಡ್ಕೊಂಬಿಡಿ. ಕೆಲವೊಂದು ಸಲ ಇವತ್ತು ಇಂಥ ನಿರ್ಣಯಗಳನ್ನ ಕಷ್ಟಕರವಾದಂಥ ನಿರ್ಣಯಗಳನ್ನ ತಗೋಬೇಕಾಗ್ತದೆ. ಡಿ.ಎಂ.ಕೆ ನಮ್ಮ ಬಾಂಧವ್ಯ ಇದ್ದದ್ದು ಸತ್ಯ, ಡಿ.ಎಂ.ಕೆ ಮತ್ತು ಬಾಂಧವ್ಯ ಹೊರಿಬೇಕು ಅನ್ನೋದು ಎಲ್ಲರಿಗೂ ಕೂಡ ಇದೆ. ಆದರೆ ಜನರ ತೀರ್ಪು ಜಾತ್ಯತೀತ ಪಕ್ಷದ ವಿರುದ್ಧ ಒಂದು ಯುವಕರ ಮತ್ತು ಆ ಹೆಣ್ಣು ಮಕ್ಕಳ ಒಂದು ಆಶಯ ಆಗಲಿ, ಆ ವಿಜಯ್ ಅವರ ಮೇಲೆ ಕೊಟ್ಟಿರುವಂಥದ್ದು ಆಶಯ ಏನಿದೆ, ಆ ಆಶಯಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅದು ಬಹುಶಃ ಅದು ಸರಿ ಹೋಗುವುದಿಲ್ಲ ಅಂತೇಳಿ ಜನರು ನಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಮಾಡಿದ್ರು. ಸರ್, ಮಮತಾ ಬ್ಯಾನರ್ಜಿ ಅವರು ಸಿ.ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಅದು ನೋಡಿ, ಆ ಬಗ್ಗೆ ಕಾನೂನಾತ್ಮಕವಾಗಿ ಏನಿದೆ ಪಕ್ಷ ದಿವಸ ಅವರು ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಸಾಕಷ್ಟು ಏನು BJP-ಯಿಂದ ಅನ್ಯಾಯ ಆಗಿದ್ದು ಸತ್ಯ. ಅದೆಷ್ಟು ನಾವು ರಾಜೀನಾಮೆ ಕೊಡೋದಲ್ಲ ಇದು ಅನ್ನೋದು ಅದು ಕಾನೂನಾತ್ಮಕವಾಗಿ ಎಷ್ಟಾಗಿ ಇವತ್ತು ನಿರ್ಣಯ ಅನ್ನೋದು ಸಹ ಅದು ಮಾಡಬೇಕಾಗ್ತದೆ. ಅದು ಇಷ್ಟೇ ಮಮತಾ ಬ್ಯಾನರ್ಜಿಯವರು ವಿರೋಧವಾಗಿ ಭಾಳಷ್ಟು BJP-ಯವರು SIR ಇಟ್ಕೊಂಡು ಅಧಿಕಾರಿಗಳನ್ನು ಎಲೆಕ್ಷನ್ ಇಟ್ಕೊಂಡು ಭಾಳಷ್ಟು ಅವ್ರನ್ನ ಸೋಲಿಸಲಿಕ್ಕೆ ನಿರಂತರವಾಗಿ ಹೊಸ ಒಂದು ಪ್ರಯತ್ನವನ್ನು ಮಾಡಿದ್ದು ವಾಮಮಾರ್ಗ ವಿರುದ್ಧ ಕೈ ನಡೆಸಿದ್ದಾರೆ. ಆದರೆ 2 ಮಾತಿಲ್ಲ. ಆದರೆ ರಾಜೀನಾಮೆ ಕೊಡಬೇಕು ಬಿಡಬೇಕು ಅದು ಸಂವಿಧಾನಾತ್ಮಕವಾಗಿ ಅವ್ರಿಗೆ ಇದು ಆಗ್ತದೆ, ಅದು ಸಂವಿಧಾನ ತಜ್ಞರು ಹೇಳ್ಬೇಕಾಗ್ತದೆ. ಸರ್, ಅಲ್ಲಿ BJP ನಾಯಕರ ಆಪ್ತ ಸಹಾಯಕರಿಗೆ ಗುಂಡು ಇಟ್ಟು ಹೊಡೆದು ಯಾವ ಕಾರಣ ಕಾನೂನು ಕ್ರಮ ಕೈಗೊಂಡಿದೆ? ಕೇರಳದಲ್ಲಿ ಸರ್ ಸರ್ಕಾರ ರಚನೆ ಯಾರು CM ಪೈಪೋಟಿ ವೇಣುಗೋಪಾಲ್ ಅವರು ಆಗ್ತಾರೆ. ಅದು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ, ಶಾಸಕರು ಕೂಡ ಯಾರಿಗೆ ಹೆಚ್ಚಿಗೆ ಅದು ನಾವು ಅದು ಹೈಕಮಾಂಡ್ ತೀರ್ಪು ಮಾಡ್ತಾರೆ. ಹೈಕಮಾಂಡ್ ಎಲ್ಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಕರ್ನಾಟಕಕ್ಕೂ ಸುಪ್ರೀಂ, ವೆಸ್ಟ್ ಬೆಂಗಾಲ್ನಾಗೂ ಸುಪ್ರೀಂ, ತಮಿಳುನಾಡಿನಾಗೂ ಸುಪ್ರೀಂ, ಎಲ್ಲ ಕಡೆಗೂ ಸುಪ್ರೀಂ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ವೇಣುಗೋಪಾಲ್ ಅವರು ಕೂಡ ಹೈಕಮಾಂಡ್ ಒಂದು ಅಂಗ, ಅವರು ಒಂದು ಭಾಗ. ಅವರು AICC ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ, ಪ್ರಮುಖವಾದಂಥ ಪಾತ್ರನ ಅವರು ಕೂಡ ವಹಿಸ್ತಾರೆ. ಹೀಗಾಗಿ ಅದೆಲ್ಲ ಸರಿಯಾಗಿ ಒಂದು ಸರ್ ನಿರ್ಣಯದ ಪಕ್ಷದ ವರಿಷ್ಠ ಕೈಗೊಳ್ತಾರೆ. ಸರ್, ರಾಜ್ಯದಲ್ಲಿ ಬದಲಾವಣೆ ಎಲ್ಲಿಗೆ ಬಂತು ಸರ್? ಬದಲಾವಣೆ CM ಬದಲಾವಣೆ ಆಗ್ತಾರೆ ಅದೆಲ್ಲ ಹೈಕಮಾಂಡ್ ಹೇಳೋದಲ್ಲ. ಮುಖ್ಯಮಂತ್ರಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಸಲ ಕೇಳ್ತೀರಪ್ಪ ನಮಗೆ?
ನಿಮ್ಗೆ ಬೇಸರ ಆಗಿಲ್ಲ, ನನಗಂತೂ ಬೇಸರ ಆಗಿಲ್ಲ. ಸರ್ ಈಗ ಜಿಲ್ಲೆಯಲ್ಲಿ ಹೌದು, ಅದೇ ಹೈಕಮಾಂಡ್ ಮತ್ತೆ ಅದೇ ಹೇಳಿದೆ, ಹೈಕಮಾಂಡ್ ಕರೆದು ಹೋಗ್ಲೇಬೇಕಾಗ್ತದೆ. ಬೇಸರ ಆಗ್ಯದ ಇಲ್ಲ ಸರ್, ಸುಮ್ಮನೆ ಚರ್ಚೆ ಅದು ಅದು ನಾವು ನಿಮ್ಗೆ ಕೇಳೋದು ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದೆ. ನೀವು ಒಪ್ಪಂದ ಆಗಿದೆ, ಅದು ಒಪ್ಪಂದ ಆಗಿದವ್ರು ಮತ್ತೆ ಗೊತ್ತಿಲ್ಲ. ಸರ್ ಈಗ ಕುಡಿಯೋ ನೀರಿನ ಸಮಸ್ಯೆ ಮೊನ್ನೆಲ್ಲ ಮೀಟಿಂಗ್ ತಗೊಂಡ್ರಿ. ಈಗ ಕೆರೆಗಳಿಗೆ ನೀರು ತುಂಬಿಸೋದೊಂದು ಕೆಲವು ಆಗಿದೆ ಸರ್. ಕೆರೆಗಳಿಗೆ ನೀರು ತುಂಬಿಸೋದು ಈಗ ಎರಡನೇ ಹಂತದಲ್ಲಿ ಕೂಡ ಈಗ ರಿವರ್ಸ್ ನೋಡಿದಿರಲ್ಲ, ಚಿತ್ರದುರ್ಗದಾಗ ಯಾವ ರೀತಿ ನಿನ್ನೆ ಕೆಲವೊಂದು ವರದಿಗಳಿದ್ದಾವೆ. ಹೀಗಾಗಿ ಈಗಲೂ ಕೂಡ ಹೇಳ್ತದೆ, ಕುಡಿಯೋ ನೀರಿಗೆ ಪ್ರಥಮ ಆಗ್ತದೆ, ಕುಡಿಯೋ ನೀರಿಗೆ ರಿವರ್ಸ್ ನಾವು ಹುಡುಕೊಂಡಾಗ್ತದೆ. ಕುಡಿಯೋ ನೀರಿಗೆ ಏನು ಬೇಕು ನೀರು ಅದನ್ನು ಇಟ್ಕೊಂಡು ಮುಂದಿನ ನಾವು ಎಲ್ಲ ಕೆನಾಲ್ಗೆ ನೀರು ಕೊಡುವಂಥದ್ದು ಅದನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದರೆ ಪ್ರತಿ ವರ್ಷ ನಾವು ಆಲ್ಮಟ್ಟಿ ಡ್ಯಾಮಲ್ಲಿ ಜೂನ್ 15ರವರೆಗೆ ಲೆಕ್ಕಾಚಾರ ಕೊಡ್ತೀವಿ. ಈ ಸಲ ಮತ್ತೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ, ಮತ್ತು ನಾರ್ಮಲ್ ರೇನ್ಫಾಲ್ ಅಂತ ಹೇಳಿದಾರೆ, ಇದು ಬದಲಾವಣೆ ಆಗಿದೆ. ಅಲ್ಲೇನೋ ಏನಿರುತ್ತಲ್ಲ ಬದಲಾಗಿ ಈಗ ನಾರ್ಮಲ್ ರೇನ್ಫಾಲ್ ಅಂತ ಬರ್ತದೆ. ಯಾಕೆ ನೋಡೋಣ ಅಂತ, ಇವತ್ತು ನಾರ್ಮಲ್ ರೇನ್ಫಾಲ್ ಆದರೆ ಜೂನ್ 15ಕ್ಕೆ ಅಂತ್ಯ ಆಗ್ತದೆ. ಒಂದು ವೇಳೆ ಏನಾದರೂ ಅದು ಅಲ್ಲಿನೋ ಎಫೆಕ್ಟ್ ಇವತ್ತು ದಿವಸ ಅಲ್ಲಿನೋ ಯಾವುದೋ ಎಫೆಕ್ಟ್ ಏನಾದರೂ ಮುಂದುವರೆದ್ರೆ ನಾವು ಆಗಸ್ಟಿಂದವರೆಗೆ ನಾವು ನೀರು ಇಟ್ಕೊಬೇಕಾಗ್ತದೆ. ಕುಡಿ ನೀರು ಪ್ರಾಮುಖ್ಯತೆ, ಕೃಷಿಗಿಂತ ಕುಡಿ ನೀರು ಮಾಡಿ, ಕುಡಿ ನೀರಿನ ಇದು ಮಾಡಿದ್ಮೇಲೆ ಕೃಷಿಗೆ ಮಾತು ಕೊಡಬೇಕು. ಸರ್ ಇಂಡಿ ತಾಲೂಕಿನ ಬಿಆರ್ ಇದೆಲ್ಲ ನೀರೇ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಅವ್ರ ಸಮಸ್ಯೆ ನಿಶ್ಚಿತವಾಗಿ ಅಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಇದಕ್ಕೆ. ಯಾಕಂದರೆ ಅಲ್ಲಿ ಮೊದಲು ಏನಾಗಿತ್ತು, ಶೋಲಾಪುರ್ಗೆ ನೀರು ಬಿಟ್ಟಿದ್ರು. ಈಗ ಶೋಲಾಪುರ್ಗೆ ಒಂದು ಸಪ್ರೇಟ್ ಪೈಪ್ಲೈನ್ ಮಾಡ್ಕೊಂಡು ಸ್ಕೀಮ್ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಮಾಣದಲ್ಲಿ ಭೀಮಾ ನದಿಗೆ ನೀರು ಬರಬೇಕು ಅಷ್ಟು ಬಿಡುವುದಿಲ್ಲ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾನು ಹೇಳಿದ್ದೀನಿ, ಆ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೀನಿ. ಹೀಗಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ನಾವು ಅಲ್ಲಿ ಸ್ಥಳೀಯ ಶಾಸಕರು ಶೆಟ್ಟಿಗೇಟ್ ಮಾಡಿದ್ದೀವಿ, ಆಮೇಲೆ ನಮ್ಮ ಕಟ್ಟಕೊಂಡವರು ಮತ್ತು ಆ ಕಡೆ ಆಲಂಗಳನ್ನೆಲ್ಲರೂ ಬಂದಾವೆ, ಅವರೆಲ್ಲರೂ ಕೂಡ ಅಭಿಯಾನ ಮಾಡಿದ್ರು. ಎಲ್ಲರೂ ಕೂಡ ನಾವು ಅದು ಮಾಡಿ ಮುಖ್ಯಮಂತ್ರಿಗಳಿಗೆ ಮಹಾರಾಷ್ಟ್ರ ಸರ್ಕಾರ ಕೆರೆ ಅಭಿವೃದ್ಧಿಗೆ ನಾಯಿ ದಾಳಿಗಳು ವಿಜಯಪುರದಲ್ಲಿ ನಿರಂತರ ಭಾಳ ಆಗಿದೆ ಸರ್. ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್, ಕಡದಾಗ ಒಂದಿನ ಕ್ರಮ ಕೈಗೊಳ್ತಾರೆ. ಅದಕ್ಕೆ ನಾನೀಗ ನಿನ್ನೆನೂ ಕೂಡ ಜಿಲ್ಲಾಧಿಕಾರಿಗಳು ಮಾತಾಡಿ, ಜಿಲ್ಲಾಧಿಕಾರಿ ಭೇಟಿನೂ ಕೂಡ ಮಾಡಿದ್ದಾರೆ. ಇವತ್ತು ನಾವು ಅದಕ್ಕೆ ಒಂದು ಶಾಶ್ವತವಾದಂಥ ಅವ್ರಿಗೆ ಇದು ಒಂದು ಲಸಿಕೆ ಕೊಡುವಂಥದ್ದಾಗಬೇಕು. ಇನ್ನೊಂದು ಎರಡನೇದು ನಮ್ಮಲ್ಲಿ ಕೆಪಾಸಿಟಿ ಭಾಳ ಕಡಿಮೆ ಇದೆ ಅವತ್ತು, ಅದನ್ನು ಕೂಡ ಯಾವ ರೀತಿ ಮಾಡಬೇಕಂತ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಸರ್ ಈಗ ಒಂದು ಕಾನೂನು ಹೋರಾಟ ಮಾಡ್ತಾ ಇರೋದ್ರಿಂದ ಕಾರ್ಯಾಚರಣೆಗೆ ಹಿನ್ನಡೆ ಆಗ್ತದೆ. ಕಾನೂನು ಹೋರಾಟ ಮಾಡ್ತಾ ಇರ್ತಾರೆ ಕೆಲವರು, ನಾಯಿಗಳನ್ನ ಸ್ಥಳಾಂತರ ಮಾಡಬೇಡಿ ಅಂತ. ನೋಡಿ, ಅದು ಕಾನೂನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ಇದು ಎರಡೂ ಕೂಡ ಅಷ್ಟೇ ಪ್ರಮುಖತೆ. ಅದನ್ನು ಮನುಷ್ಯರ ಒಂದು ಇದೂ ಕೂಡ ಇದೆ. ನಾಯಿಗಳಿಗೆ ನಾವೇನೂ ಕೂಡ ಇದು ಮಾಡಬೇಕಂತಲ್ಲ, ಅವ್ರಿಗೆ ಅವ್ರಿಗೆ ಲಸಿಕೆ ಕೊಟ್ಟು ಹೋಗ್ಬೇಕಂತ ನಾವೇನೋ ಮಾಡುವಂಥದ್ದು, ಆಮೇಲೆ ಅವ್ರು ಔಷಧಿ ಕೊಡುವಂಥದ್ದು, ಆಮೇಲೆ ಎರಡನೇದು ಅವ್ರು ಒಯ್ದು ಆ ನಾಯಿಗಳನ್ನ ಒಯ್ದು ಬೇರೆ ಕಡೆ ಒಂದು ಕಡೆ ಸ್ಥಳಾಂತರ ಮಾಡಿಸಿದ್ರು, ಇದೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ನಾವೇನು ಯಾವ ನಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿಲ್ಲ. ಹೀಗಾಗಿ ಅದಕ್ಕೆ ಕಾಂಪಿಟೇಷನ್ ಮಾಡ್ತಾರೆ. ನಾಯಿಗಳು ಅಗ್ರೆಸಿವ್ ಆಗಲಿಕ್ಕೆ ಪ್ರಮುಖ ಕಾರಣ ಏನಂದರೆ ಸಂಪೂರ್ಣವಾಗಿ ರಾಜಕೋಟೆ ಅಂತ ಈ ರೀತಿ ಏನು ಬೇರೆ ಕಡೆ ಎಲ್ಲ ಬಯಲು ಜಾಸ್ತಿ ಇದೆ, ಅಲ್ಲಿ ಏನು ಮಾಡ್ತಾರೆ ನಾನ್ ವೆಜ್ ತಿನ್ನು ಅಂದರೆ ಮಾಂಸಾಹಾರಿ ಏನಿದೆ ತಂದು ಬೀದಿಗೆ ಎಸೆಯೋ ಕಾರಣಕ್ಕಾಗಿ ಆ ಮಾಂಸ ಅಂಥದ್ದು ಏನಾದರೂ ಇದ್ದರೆ ಅದನ್ನು ಬಗೆಹರಿಸ್ತೀವಿ. ಎಲ್ಲದಕ್ಕೂ ಬೇರೆ ಕಲರ್ ಕೊಡಬೇಡ್ರಿ. ಅಂಥದ್ದು ಏನಾದರೂ ಇದ್ದರೆ ನಾನು ಡಿಸಿಯವ್ರಿಗೆ ಹೇಳ್ತೀನಿ, ಕಾರ್ಪೊರೇಷನ್ ಕಮಿಷನರ್ಗೆ ಹೇಳ್ತೀನಿ, ಆ ರೀತಿ ಆಗಬೇಕು ನೋಡ್ತೀನಿ. ಅಂದರೆ ಆ ರೀತಿ ಮಾಂಸ ಇದ್ದರೆ ಅದಕ್ಕೆ ನಾವು ಗಮನ ಕೊಡ್ತೀವಿ. ಸರ್, ಅದಾನಿ ಕಂಪನಿಯಿಂದ ಒಂದು ವಿದ್ಯುತ್ ಲೈನ್ ಪುಣೆಗೆ ಹೊರಟಿದೆ ಸರ್. ಅದು ಒತ್ತಾಯಪೂರ್ವಕವಾಗಿ ಜಮೀನುಗಳಲ್ಲಿ ತಪ್ಪು ಕೆಲಸ. ಈಗ ರೈತ ಒಬ್ಬ ವಿಷಯ ತಗೊಂಡಿದ್ದಾರೆ ಸರ್. ಬೈಬಲ್ ಹಾಕೊಂಡಿಲ್ಲ, ಗೊತ್ತಿದೆ ಅದರ ವಿಚಾರ. ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ನಾವು ಕೇಂದ್ರ ಸರ್ಕಾರ ಇದಕ್ಕೆ ಎಲ್ಲರೂ ಒಪ್ಪಿದ್ದಾರೆ. ಇನ್ನು 15 ಮಾತ್ರ ಉಳಿದಿದ್ದಾವೆ. DC ಅವ್ರಿಗೊಂದು ಡಿಟೇಲ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ನೀವು ಕೇಳ್ಕೊಂಡಿರೋದು ಒಂದು ಬಾಜು ಇದು ಎಲ್ಲರೂ ಒಪ್ಕೊಂಡು 90% 95% ಗಾಡಿ ತೊಗೊಂಡಿದ್ದಾರೆ. ಇವ್ರು ಕೆಲವು ಜನ ಇವತ್ತು ದಿವಸ ಈಗ ಅಂತ್ಯಕ್ಕೆ ಬಂದದಲ್ಲ, ಈ ರೀತಿ ಇವತ್ತು ದಿವಸ ಇದು ಬ್ಲ್ಯಾಕ್ ಮೇಲ್ ತತ್ರ ನಡೆದಿದೆ. ಜಾಸ್ತಿ ಬೇಕು ಅಂತ ಇರಲ್ಲ. 30 ಕೋಟಿ ಕೇಳ್ತಾನೆ, ಅದಕ್ಕೇನು ಅರ್ಥ ಇದೆಯಾ? DC ಅವರು ಎಲ್ಲರಿಗೂ ಏನು ಕೊಟ್ಟಿದ್ದಾರೆ, ಇವ್ರು ಕೂಡ ಇದು ಮಾಡ್ತಾ ಇದ್ದಾರೆ. ಅದು ಆ್ಯಕ್ಟ್ ಇದೆ, ಅದು ಕೇಂದ್ರ ಸರ್ಕಾರ ಆ್ಯಕ್ಟ್ ಪ್ರಕಾರ ಇದು ಮಾಡುವಂಥದ್ದು ಎಲ್ಲರೂ ಒಪ್ಪಿದ್ದಾರೆ. ನಿಮಗೆ ಒಂದು ರಾಂಗ್ ಇದನ್ನು ಏನು ಮಾಡಿದೆ, ಇದು ಈ ಥರ ಒಂದು ನಾನು ಮತ್ತೆ ಹೇಳಿದೆ DC ಅವ್ರಿಗೆ, ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಂತ. ನನಗೆಲ್ಲ ಸತ್ಯ ಗೊತ್ತಿದೆ DC ಅವ್ರಿಗೆ. ಅದಕ್ಕೆ ಜಿಲ್ಲಾಧಿಕಾರಿಗಳ ಕಡೆ ನೀವು ಕೇಳಿದ್ರೆ ಅವರೆಲ್ಲ ಇದು ಕೊಡ್ತಾರೆ. ಆ ರೈತ ಏನು DC ಕೆಲವೊಂದು ಇದು ಮಾಡ್ತಾರಲ್ಲ, ಈ ಇದು ಬಂದಾಗಬೇಕಿದು, ಈ ಬ್ಲ್ಯಾಕ್ ಮೇಲ್ ತಂತ್ರ, ಈ ನಾಟಕ ಇವೆಲ್ಲ ಕೂಡ ಬಂದಾಗಬೇಕು. ಅವ್ರು ಮೈ ಮೇಲೆ ಹಾಕ್ಬಿಡ್ತಾರೆ. ಸರ್ ಈಗ ವಿಂಡ್ ಪವರ್ ಅದು ಸರ್ ಈಗ ವಿಂಡ್ ಪವರ್ ಅದು ನಾನೇ ಹೇಳಿದೆ ಗೊತ್ತಾ, ಆದ್ಮೇಲೆ ನನಗೆ ನಾನೇ DC ಅವ್ರು ಮಾಡ್ತಾರೆ, DC ಅವ್ರು ಎಲ್ಲರೂ ನಾನೇ DC ಅವ್ರಿಗೆ ಮೊದಲೇ ನೀವೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಮಧ್ಯಮಕ್ಕೆ ತಪ್ಪು ಮಾಹಿತಿ ಹೋಗೋದು ಬೇಡ ಅಂತ ಹೇಳಿದೆ.
ಅದಕ್ಕೆ ಡಿ ಸಿ ಅವ್ರಿಗೆ ಹೇಳ್ತೀನಿ, ಅವ್ರು ಡಿಟೇಲ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಸರ್ ನಾವು ಏನು ಕೇಳೋದು ಮಾತಾಡಕ್ಕೆ ಹಚ್ಚೋಣ ಅಂತ. ಯಾರು ಬೀಗ ಹಾಕಿದ್ರೆ